ಹಾಯ್ ಫ್ರೆಂಡ್ಸ್, ನಾವಿವತ್ತು ಜಾಕ್ ಫ್ರೂಟ್ ರಸಾಯನ ಮಾಡ್ಕೊಳ್ಳೋಣ. ಹಲಸಿನ ಹಣ್ಣಿನ ರಸಾಯನ ಈಗ ಸೀಸನ್ ಅಲ್ವಾ, ಎಲ್ಲ ಕಡೆ ಸಿಗ್ತಾ ಇದೆ. ಸ್ವಲ್ಪ ಹಣ್ಣು ಜಾಸ್ತಿ ಆಗಿದೆ ಇದು, ಅದಕ್ಕೆ ನಾನು ರಸಾಯನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವ ಥರ ರಸಾಯನ ಮಾಡ್ತೀನಿ, ಆ ಥರ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ ಇದು. ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ. ಅಷ್ಟನ್ನೇ ಸ್ವೀಟ್ ಆಗಿರುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ, ಏಲಕ್ಕಿ ಪುಡಿ ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ರಸಾಯನಗೆ ಕಾಯಿ ಇದ್ರೂ ಚೆನ್ನಾಗಿರುತ್ತೆ, ಸ್ವಲ್ಪ ಮೀಡಿಯಂ ಹಣ್ಣಿದ್ರೂ ಚೆನ್ನಾಗಿರುತ್ತೆ, ಓವರ್ ಹಣ್ಣಾಗಿದ್ರು ಚೆನ್ನಾಗಿರುತ್ತೆ. ರಸಾಯನ ಒಂದು ಸ್ವಲ್ಪ ಮೀಡಿಯಂ ಕಾಯಿ ಇದ್ದವಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಬೇಕಾಗುತ್ತೆ ಅಷ್ಟೇನೆ. ಈಗ ನಾನು ಇದನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಸ್ವೀಟ್ ಮಾತ್ರ ನೋಡ್ಕೊಂಡು ಹಾಕೊಳ್ಳಿ, ಬೆಲ್ಲ ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ಇದು 2 ಕಪ್ ಇದೆ. ತೊಳೆ ಒಂದು ಸ್ವಲ್ಪ ದಪ್ಪಗಿತ್ತು, ಒಂದು 8 ತೊಳೆ ಕಟ್ ಮಾಡಿದ್ದೀನಿ. ಇದಕ್ಕೆ 1 ಕಪ್ ಕೊಬ್ಬರಿ ತುರಿ, 1 ಕಪ್ ಇರಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಏಲಕ್ಕಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. 1 ಏಲಕ್ಕಿ ಇದೆ. ಬೆಲ್ಲ, ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ. ಚಿಕ್ಕ ಸ್ಪೂನ್ ಏನೇ ಇದು, ಯಾಕಂದ್ರೆ ಅರಿಶಿನ ಎಷ್ಟು ಸ್ವೀಟ್ ಇದೆ ಅನ್ನೋದ್ರ ಮೇಲೆ ನಾವು ಬೆಲ್ಲ ಎಷ್ಟು ಹಾಕ್ಬೇಕು ಅಂತ ನಾವು ಕ್ವಾಂಟಿಟಿ ನೋಡ್ಕೊಂಡ್ರೆ ಸಾಕು. ನಿಮಗೆ ಕೊಬ್ಬರಿ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಕೊಬ್ಬರಿ ಜಾಸ್ತಿನೂ ಹಾಕೊಳ್ಳಿ, ಪರವಾಗಿಲ್ಲ. ನಾನು ಕಾಯಿ ಅಂತ ಹೇಳಿದ್ನಲ್ಲ, ಹಲಸಿನ ಕಾಯಿಯಲ್ಲೂ ಕೂಡ ಮಾಡ್ಕೋಬಹುದು ಅಂತ. ಕಾಯಿ ಅಂದ್ರೆ ಮೀಡಿಯಂ, ಇನ್ನೇನು ಹಣ್ಣು ಆಗ್ಬಿಡುತ್ತೆ ಅನ್ನೋ, ಇನ್ನು ಸ್ವಲ್ಪ ಒಂದು 2-3 ಡೇಸಲ್ಲಿ ಹಣ್ಣಾಗುತ್ತೆ ಅನ್ನೋ ಕಾಯಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಕಾಯಿ ಅಂದ್ರೆ ನಾರ್ಮಲ್ಲು ಚಿಕ್ಕದು ಅಂತಲ್ಲ. ಜಾಕ್ ಫ್ರೂಟ್ ಹಂಗೆ, ಅರಿಶಿನ ಹೆಂಗೆ ತಿನ್ಕೊಂತೀವಿ ನಾವು ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಸ್ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇಷ್ಟೇನೆ ಇದು. ನೋಡಿ ಫ್ರೆಂಡ್ಸ್, ಜಾಕ್ ಫ್ರೂಟ್ ರಸಾಯನ, ಹಲಸಿನ ಹಣ್ಣಿನ ರಸಾಯನ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕೂಡ ಆ್ಯಡ್ ಮಾಡ್ಕೋಬೋದು. ಅದೆಲ್ಲ ಹಾಕಿ ನಾನು ಟ್ರೈ ಮಾಡಿದ್ದೀನಿ. ಸ್ವಲ್ಪ ಹೆವಿ ಅನಿಸುತ್ತೆ ನನಗೆ, ಅದಕ್ಕೆ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ಮಾಡಿ, ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.